ಹಾಯ್ ಎಲ್ಲರಿಗೂ. ಮಂಗಳೂರು ಮಾಮ್ ಅನ್ನೋ ಒಂದು ಇನ್ಸ್ಟಾ ಪೇಜಲ್ಲಿ ರೀಸೆಂಟಾಗಿ ಪಾಲಕ್ ಪಕೋಡ ರೆಸಿಪಿ ಶೇರ್ ಆಗಿತ್ತು. ಅದನ್ನು ನೋಡಿ ನಾನು ಕೂಡ ಟ್ರೈ ಮಾಡಿದೆ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಕೊಂಡು ಅದಕ್ಕೆ ಈರುಳ್ಳಿ ಕೂಡ ಚೆನ್ನಾಗಿ ಹೆಚ್ಚಿ ಸೇರಿಸ್ಕೊಳ್ಬೇಕು. ಇದಕ್ಕೆ ಮಸಾಲೆಗೆ ಕೊತ್ತಂಬರಿ, ಜೀರಿಗೆ ಹಾಗೂ ಓಂಕಾಳು ಅಥವಾ ಅಜ್ವೈನ್ ಏನಿರುತ್ತೆ ಅದನ್ನು ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ತರ್ತರಿಯಾಗಿ ಪುಡಿ ಮಾಡಿಕೊಂಡು ಈ ಪಾಲಕ್ ಸೊಪ್ಪಿಗೆ ಅದನ್ನು ಸೇರಿಸಿ ಅದಕ್ಕೆ ಅರಿಶಿನದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೂ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟನ್ನು ಹಾಕಿ ನೀರು ಹಾಕದೆ ಕಲಿಸ್ಕೊಳ್ಳೋಕೆ ಹೇಳಿದರು. ಸೊ ನೀರು ಹಾಕದೆ ನಾನು ಕಲಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಹಾಗೆ ಬಿಟ್ಟಿದ್ದೀನಿ. 10 ನಿಮಿಷ ಕಳೆದ ನಂತರ ನೋಡಿ ನೀರು ಸೇರಿಸ್ದೇನೆ ಅದರಲ್ಲಿ ನೀರು ಬಿಟ್ಕೊಂಡಿದೆ. ಇನ್ನು ಇದನ್ನು ಪಕೋಡ ಆಕಾರದಲ್ಲಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿದ್ರೆ ರುಚಿಯಾದ ಗರಿಗರಿಯಾದ ಪಾಲಕ್ ಪಕೋಡ ರೆಡಿ ಆಯಿತು. ತುಂಬಾ ಈಸಿಯಾದ ರೆಸಿಪಿ ಹಾಗೆ ಟೇಸ್ಟಿಯಾದ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್. ಟೀ ಜೊತೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡ್ತೀರಲ್ಲ. ಬಾಯ್.